ಹಲೋ ಎವ್ರಿವಾನ್. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಪರ್ಫೆಕ್ಟಾಗಿ ತಪ್ಪದೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋಕ್ಕಿದ್ದೀನಿ. ಇದು ಒಂದು ವಿಡಿಯೋ ನೀವು ನೋಡಿದ ಮೇಲೆ ಯಾವುದೇ ಕಾರಣಕ್ಕೂ ನೀವು ರೊಟ್ಟಿ ಮಾಡೋಕ್ಕೆ ತಪ್ಪಂಗಿಲ್ಲ. ರೊಟ್ಟಿ ಬರದೇ ಇರೋರು ಖಂಡಿತವಾಗ್ಲೂ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರಿ. ಫಸ್ಟಿಗೆ ಇಲ್ಲಿ ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಅದರೊಳಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಹಸಿ ನೀರಿನೊಳಗೆ ನೀವು ಹಿಟ್ಟು ಕಲಿಸಿದ್ರೆ ಅದು ಪರ್ಫೆಕ್ಟಾಗಿ ಬರೋಂಗಿಲ್ಲ. ಅದಕ್ಕಾಗಿ ಜಿಗುಟು ಹಾಕೋದು ಅಂತ ಅಂತೀವಲ್ಲ ನಾವು ಉತ್ತರ ಕರ್ನಾಟಕದ ಸೈಡ, ಆ ಥರ ನೀವು ಸ್ವಲ್ಪ ನೀರು ಕುದಿ ಹಂಗೆ ಬಿಸಿ ಮಾಡಿಕೊಂಡು, ಭಾಳಷ್ಟಿಲ್ಲ, ಒಂದು ಸ್ವಲ್ಪ ಅಂತಂದ್ರೆ 1 ಕಪ್, ಒಂದು 10 ರೊಟ್ಟಿಗೆ ಒಂದು ಬಟ್ಲಷ್ಟು ನೀರು ಹಾಕಬೇಕು. 10 ರೊಟ್ಟಿ ಹಿಟ್ಟಿಗೆ 1 ಬಟ್ಲಷ್ಟು ನೀರು ಹಾಕಿದ್ರೆ ಅದು ಜಿಗಿ ಕರೆಕ್ಟಾಗಿ ಹಿಡಿತೈತಿ. ಹಿಂಗೆ ಕುದಿಸ್ಕೊಂಡು ಫಸ್ಟ್ ಹಾಕೋಬೇಕು. ಹಾಕ್ಕೊಂಡು ಕರೆಕ್ಟಾಗಿ ಅದನ್ನೆಲ್ಲ ಮಿದ್ದಿಸ್ಕೊಂಡು ಈ ರೀತಿಯಾಗಿ ನೀವು ಕನಕ ತಯಾರು ಮಾಡ್ಕೋಬೇಕು. ತಯಾರು ಮಾಡ್ಕೊಂಡಿಂದ ಈಗ ಒಂದೊಂದಾಗಿ ಅದು ಹೆಂಗಪ್ಪ ಅಂತಂದ್ರೆ ಕರೆಕ್ಟಾಗಿ ಹದ ಬರಬೇಕು. ಅಂತಂದ್ರೆ ಈಗ ಒಬ್ಬ ಕುಂಬಾರ ಮೂರ್ತಿ ಮಾಡಬೇಕು ಅಥವಾ ಯಾವುದಾದ್ರೂ ಪಾತ್ರೆ ಮಾಡಬೇಕು ಅಂತಂದ್ರೆ ಅವು ಯಾವ ರೀತಿ ಹದಕ್ಕೆ ತಂದಿರ್ತಾನೋ ಅದೇ ರೀತಿ ಇದಕ್ಕೂ ಒಂದು ಚೆಂದಂತ ಸೇಪ್ ಕೊಡಬೇಕು, ರೌಂಡ್ ಸೇಪ್ ಕೊಡಬೇಕು ಅಂತಂದ್ರೆ ಅದೇ ರೀತಿಯಾಗಿ ಆ ಹದಕ್ಕನ್ನು ಬರಬೇಕಾಗ್ತೈತಿ. ಹದ ಮಾಡಿಕೊಂಡು ಈ ರೀತಿಯಾಗಿ ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಿಂಗೆ ತಟ್ಟಬೇಕಾಗ್ತದೆ ನೋಡ್ರಿ. ತಟ್ಟುವಾಗ ಎಡಗೈಯಿಂದ ಅದನ್ನು ಪ್ರೆಸ್ ಮಾಡ್ಕೊತ ಬಲಗೈಯಿಂದ ಹೊಡ್ಕೊತ ಹೋಗ್ಬೇಕ್ರಿ. ಈಗ ನಾ ಮಾಡಾಕತ್ತನಲ್ಲ ಈ ರೀತಿ. ಹೆಂಗೆ ಅಂತಂದ್ರೆ ಇದು ಸ್ವಲ್ಪ ಸ್ಟಾರ್ಟಿಂಗ ಸ್ವಲ್ಪ ತಪ್ಪಬಹುದು ನಿಮಗೆ, ಆದರೆ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಬಂದೇ ಬಿಡ್ತೈತಿ. ಮತ್ತು ಮೂಗು ಸೀಳ್ತಾವು ಅಂದ್ರೆ ರೊಟ್ಟಿ ಸೀಳ್ತಿರ್ತಾವಲ್ಲ, ಅದಕ್ಕೆ ಹಂಗೆ ರೊಟ್ಟಿ ಸೀಳಂಗಿಲ್ಲ. ಒಂದು ಕಡೆಯಿಂದ ಪ್ರೆಸ್ ಮಾಡ್ಕೊತ ಇದು ಬಡದ್ರಿ ಅಂತಂದ್ರೆ ಅದು ಕರೆಕ್ಟಾಗಿ ರೌಂಡ್ ಸೇಪಾಗಿ ಬರ್ತೈತಿ. ಅದಕ್ಕೆ ನೋಡ್ರಿ, ರೊಟ್ಟಿ ತಿರ್ಗವಾಲ್ತಾ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ಎಬ್ಬಿಸಿ ಮತ್ತು ಸ್ವಲ್ಪ ಹಿಟ್ಟು ಹಾಕ್ಕೊಂಡು, ಕೈಗೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ನೀವು ತಟ್ಟಕತ್ರಿ ಅಂತಂದ್ರೆ ಆರಾಮ್ಸೆ ಈ ರೀತಿಯಾಗಿ ಆಕತಿ. ಎಡಗಡೆಯಿಂದ ತಿರ್ಸ್ಕೊಂಡು ಬಲಗಡೆಯಿಂದ ಈ ರೌಂಡ್ ಸೇಪ್ ಒಳಗೆ ಜಕ್ಕೊಂತ ಮಾಡಿದ್ರಿ ಅಂತಂದ್ರೆ ಈ ಸೇಪಿಗೆ ರೌಂಡ್ ಆಯ್ತು ನೋಡ್ರಿ. ಹೆಂಗೆ ಇದಕ್ಕೆ ಹೆಂಗಪ್ಪ ಅಂತಂದ್ರೆ ಚಪಾತಿಗೆಲ್ಲ ಸ್ವಲ್ಪ ತೆವಿ ಕಾದಿದ್ರು ನಡೀತದಲ್ಲ, ಹಂಗೆ ಇದಕ್ಕೆ ನಡೆಯಂಗಿಲ್ಲ. ತೆವಿ ಫುಲ್ ಕಾದಿರಬೇಕು. ಖಡಕ್ಕಾಗಿ ಕಾದಿದ್ರನ ಚಂದಂಗಿ ರೊಟ್ಟಿ ಹೇಳ್ತವ. ಅದರ ದಸಿಂದ ಖಡಕ್ ತೆವಿ ಕಾಸ್ಕೋಬೇಕು. ಕಾಸಿಂದ ಈ ತಟ್ಟಿದಂಥ ರೊಟ್ಟಿಯನ್ನು ಹಚ್ಕೊಂಡು ಈ ರೀತಿಯಾಗಿ ನೀರು ಹಚ್ಕೋಬೇಕು ನೋಡ್ರಿ. ನೀರು ಹಚ್ಕೋದಂತಂದ್ರೆ ಭಾಳಷ್ಟು ನೀರು ಹಚ್ಕೋಬೇಡ್ರಿ. ಮ್ಯಾಗಿನ ನೀರದ ಒಂದು ಲೇಯರ್ ಅಷ್ಟು. ಈಗೇನು ನಾವು ರೊಟ್ಟಿ ತಟ್ಟಿರ್ತೀವಲ್ಲ, ಕೆಳಗೇನು ಹಿಟ್ಟು ಹತ್ತಿರ್ತೈತ್ರಲ್ಲ, ಆ ಹಿಟ್ಟು ಹೋಗೋಗೋಸ್ಕರ ಅಷ್ಟು ಅದು ಸ್ವಲ್ಪ ನೀರು ಹಾಕ್ಕೋಬೇಕಾಗ್ತೈತಿ. ಈಗ ಈ ನೀರು ಆರೈತೋ ಇಲ್ಲೋ ನೋಡ್ಕೊತಾನೆ ಮತ್ತೊಂದು ರೊಟ್ಟಿ ತಟ್ಟೋದ. ಇದು ನೀರು ಆರಿದ ತಕ್ಷಣ ಭಾಳಷ್ಟು ಆರುಗುಡ್ಬಾರ್ದು, ಸ್ವಲ್ಪ ಕೈ ಹತ್ತಬಾರ್ದಂಗೆ ಈ ರೀತಿಯಾಗಿ ಆರಿದ್ರೆ ಸಾಕು. ಅದನ್ನು ಟರ್ನ್ ಮಾಡಿ ಮತ್ತೊಂದು ಸೈಡದ್ದು ಬೇಯಿಸ್ಕೋಬೇಕಾಗ್ತೈತಿ. ಕೆಳಗಿಂದ ರೊಟ್ಟಿ ಕರೆಕ್ಟಾಗಿ ಬೆಂದಿದ್ರೆ ಚೆನ್ನಾಗಿ ಉಬ್ತಾವ. ಅದು ಕೆಳಗಿಂದ ಹೆಂಗೆ ಬೇಯ್ದಿರ್ತೈತಿ ಅದ್ರ ಮೇಲನ್ನ ಡಿಪೆಂಡ್ ಆಗ್ತೈತಿ ನಮ್ಮದು ರೊಟ್ಟಿ ಉಬ್ತೈತೋ ಇಲ್ಲೋ ಅಂತೇಳಿ. ಭಾಳಷ್ಟು ಒಣಗುತನ ಬಿಟ್ರಿ ಒಡಕ ಆಯ್ತು ಅಂತಂದ್ರೆ ಲೈನ್ಸ್ ಬಿದ್ದು ಅಂತಂದ್ರೆ ಅದು ಉಬ್ಬಂಗಿಲ್ಲ ರೊಟ್ಟಿ. ಅದಕ್ಕಾಗಿ ನಾವು ಲಕ್ಷ್ಯ ಇಡಬೇಕಾದದ್ದು ಏನಪ್ಪ ಅಂತಂದ್ರೆ ಕೆಳಗಡೆ ರೊಟ್ಟಿ ನೀರಿಂದ ಎಲ್ಲ ಲೇಯರ್ ಕವರ್ ಆಗೈತೋ ಇಲ್ಲೋ ಮತ್ತು ಚೆನ್ನಾಗಿ ಬೆಂದೈತೋ ಇಲ್ಲೋ ಅದನ್ನು ನೋಡ್ಕೊಂಡನ ಮಾಡಿತು ಅಂತಂದ್ರೆ ಜಲ್ದಿನ ರೊಟ್ಟಿ ಉಬ್ತಾವು. ಅಕಸ್ಮಾತ್ ರೊಟ್ಟಿ ಉಬ್ಬುವತ್ತಾಗಿತ್ತು ಅಂತಂದ್ರೆ ಕೈಯಿಂದ ಈ ಥರ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಸಾಕು, 2 ಪದರ ಆಗಿ ರೊಟ್ಟಿ ಉಬ್ಬಿ ಬರ್ತೈತೆ ನೋಡ್ರಿ ಈ ಥರ. ಮತ್ತೊಂದು ಸೀಕ್ರೆಟ್ ಏನಪ್ಪ ಅಂತಂದ್ರೆ ಈಗಿನ ಜೋಳದೊಳಗೆ ಅಷ್ಟೊಂದು ಕನ ಇರಂಗಿಲ್ಲ. ಸ್ವಲ್ಪ ಆವಾಗ 4-5 ತಿಂಗಳಿಗೆ ಬರೋದ ಈಗ 2-3 ತಿಂಗಳದಾಗ ಬರ್ತೈತಿ ಜೋಳದ ಬೆಳೆ ಅಂದ ಕೂಡಲೇ ಸ್ವಲ್ಪ ಕನ ಕಡಿಮೆನೇ ಇರ್ತೈತಿ. ಅದಕ್ಕಾಗಿ ಇಲ್ಲಿ ಸೀಕ್ರೆಟ್ ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಅಕ್ಕಿ ಹಾಕ್ಬೇಕು. ಅಕ್ಕಿ ಜಿಗಿ ಇರ್ತೈತಲ್ಲ, ಅದಕ್ಕೆ ಜೋಳ ಬೀಸೋ ಟೈಮ್ದೊಳಗೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಬೇಕಂದ್ರೆ ಒಂದು 50% ಆಗಲಿ, ಒಂದು 25% ಆಗಲಿ ಅಕ್ಕಿ ಹಾಕಿದ್ರಿ ಅಂತಂದ್ರೆ ಈ ಥರ ನೋಡ್ರಿ ಎಷ್ಟು ಚಂದ ಉಬ್ಬೆ ಬಂದೈತಿ. ಮತ್ತು ಬರಲ್ದವ್ರಿಗೂ ಆರಾಮ್ಸೆ ಬರ್ತೈತಿ. ಯಾಕಂದ್ರೆ ಜಿಗಿ ಜಾಸ್ತಿ ಇತ್ತಂದ್ರೆ ಹರಿವು ಚಾನ್ಸಸ್ ಕಮ್ಮಿ ಇರ್ತೈತಿ. ಅದಕ್ಕೆ ಹಿಂಗೆ ಚಂದಂಗಿ ಬರ್ತೈತಿ ನೋಡ್ರಿ. ನೀವು ಆರಾಮ್ಸೆ ಮಾಡ್ಬೋದು. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಆಯಿತು. ವಿದೌಟ್ ಪ್ರಾಕ್ಟೀಸ್ ಸ್ವಲ್ಪ
ಆಕತಿ 2-3 ಪ್ರಾಕ್ಟೀಸ್ ಒಳಗನ ನಿಮಗೆ ಇಷ್ಟು ಪರ್ಫೆಕ್ಟಾಗಿ ಬರ್ತೈತಿ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಅದಕ್ಕಾಗಿ ನಾನು ಹೇಳಿದ ಮೆಥಡನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರಿ ಅಂತಂದ್ರೆ ನೋಡಿರಿ ಎಷ್ಟು ಪದ್ರ ಆಗಿ ಬಂದೈತಿ. ಹಿಂಗೆ ನಿಮಗೂ ಬರ್ತೈತಿ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ರೊಟ್ಟಿ ತಿಂದವ್ರು ಗಟ್ಟಿ ಅಂತ ಹೇಳಿ ಮುಂಚೆದವರೆಲ್ಲ ಹೇಳ್ತಿದ್ರಲ್ಲ, ಅದೇ ರೀತಿಯಾಗಿ ಚಪಾತಿ ಕಡಿಮೆ ಮಾಡಿ ರೊಟ್ಟಿ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕಾಗಿ ನನ್ನ ರೊಟ್ಟಿ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ಹೇಳ್ರಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಿ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.